ಎಸ್ ನಮ್ಮ ಜೊತೆ ಇವಾಗ ಸ್ಕೂಲ್ ಲೀಡರ್ ಮೂವಿ ನೋಡೋಕ್ಕೆ ನಮ್ಮ ಕಾಂತಾರ ನಟಿ ಚಂದ್ರಕಲಾ ಅವರಿದ್ದಾರೆ. ಏನು ಹೇಳ್ತಾರೆ ನೋಡ. ತುಂಬ ತುಂಬ ಅಂದರೆ ಸೂಪರಾಗಿ ಮೂಡಿ ಬಂದಿದೆ. ಕತೆ, ಸಂಭಾಷಣೆ, ಕತೆಗೆ ತಕ್ಕ ಫಿಲ್ಮು. ಅಂದರೆ ಎಲ್ಲೂ ಸಹ ಒಂದು ಚ್ಯುತಿ ಬರೆದಾಗೆ ಅಷ್ಟು ನೀಟಾಗಿ ಫಿಲ್ಮ್ ಮಾಡಿದ್ದಾರೆ. ಮಕ್ಕಳದ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಕತೆಗೆ ತಕ್ಕ ಕಾಮಿಡಿ, ಮಿಡ್ನಲ್ಲಿ ಕಾಮಿಡಿ ಬರ್ತಿತ್ತು, ಕತೆ ಬರ್ತಿತ್ತು. ಹಾಗೆ ಒಂದು ರಾಜಕೀಯದ ಬಗ್ಗೆ ಮಕ್ಕಳಲ್ಲಿ ಏನೋ ಅರಿವು ಮೂಡಿಸುವಂಥದ್ದು ಅಂದರೆ ತುಂಬ ನೀಟಾಗಿ. ಅಂದರೆ ಪ್ರತಿಯೊಂದು ಶಾಲೆಯಲ್ಲಿ ಇಂಥದ್ದೊಂದು ತಂದರೆ ಮಕ್ಕಳಿಗೆ ರಾಜಕೀಯದ ಬಗ್ಗೆ ಸ್ವಲ್ಪ ಅರಿವು ಮೂಡ್ತದೆ ಅಂತ ತುಂಬ ಮೆಸೇಜು ಸೂಪರಾಗಿ ಕೊಟ್ಟಿದ್ದಾರೆ. ಹಾಗೆ ಟೀಚರ್ಸ್ ಆಗಲಿ, ದೀಪಕ್ ರೈದು ಸೂಪರ್ ಆ್ಯಕ್ಟಿಂಗ್ ಹೇಳಲಿಕ್ಕಿಲ್ಲ. ಎಲ್ಲರದ್ದು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಂದರೆ ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಒಂದು ಹೇಳ್ತೇನೆ, ಕಣ್ಣಲ್ಲಿ ನೀರು ಬಂತು. ಈಗ ನಾವು ಚಿಕ್ಕದ್ರಲ್ಲಿ ಸ್ಕೂಲ್ ನೆನಪು ಬಂತು. ಯಾಕಂದರೆ ಗೌರ್ಮೆಂಟ್ ಸ್ಕೂಲಿಗೆ ನಾನು ಹೋದವಳು. ಗೌರ್ಮೆಂಟ್ ಸ್ಕೂಲಲ್ಲಿ ಹೊರಗಡೆ ಓದ್ಕೊಳ್ಳೋದು, ಇವು ಟೆನ್ಷನ್ ಮಾಡ್ಕೊಳ್ಳೋದು, ಪೇಪರ್ ಕೊಟ್ಟಾಗ ಮಾರ್ಕ್ ಕಮ್ಮಿ ಬರೋದು ಎಕ್ಸಾಮ್ ಟೈಮಲ್ಲಿ, ಮತ್ತು ಇದ್ದದೆ ಜಗಳ ಅದು ಇದು. ಕೊನೆಗೆ ಸಂಡಪ್ ಅಂತ ಬರ್ತಿತ್ತು. ಸಂಡಪ್ ದಿವಸ ತುಂಬ ಅಯ್ಯೋ ಬಿಟ್ಟೋಗ್ತೀವಲ್ಲ, ಅದೇ ಒಂದು ಫೀಲು ನಮ್ಮ ಹಿಂದಿನ ಅಂದರೆ ಸವಿ ನೆನಪು ಪುನಃ ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಯಾಕಂದರೆ ನನ್ನ ಹತ್ರ ಕೂತಿದ್ದವರು ರಂಜಿತ್ ಶೇಟ್ ಅಂತ, ಅವರು ಸಹ ಹೇಳ್ತಿದ್ರು, ಕಲಾ ನಮ್ಮದು ಹಿಂದಿದೆಲ್ಲ ನೆನಪಾಗ್ತಾ ಇದೆ ಅಂತ. ಹಾಗೆ ಆಯಿತು, ನನಗೂ ಸಹ ಹಿಂದಿನ ನೆನಪುಗಳೆಲ್ಲ ಮರುಕಳಿಸಿತ್ತು. ತುಂಬ ಥ್ಯಾಂಕ್ಸ್ ಸವಿ ನೆನಪು ಪುನಃ ಮರುಕಳಿಸಿದ್ದಕ್ಕೆ. ಹಾಗೆ ಸ್ಕೂಲ್ ಲೀಡರ್ ಪ್ರತಿಯೊಬ್ಬರು ನೋಡಿ, ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಸಂಸಾರ ಸಹಿತ ಬಂದು ಪ್ರತಿ ಮಕ್ಕಳನ್ನು ಕರ್ಕೊಂಡ್ಬಂದು ಸ್ಕೂಲ್ ಲೀಡರ್ ನೋಡಿ. ಯಾಕಂದರೆ ನಾನು ಬಾಯಿ ಮಾತಿಗೆ ಹೇಳ್ತಾ ಇಲ್ಲ, ನಾನೊಂದು ಫಿಲ್ಮನ್ನು ನೋಡಿಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೇನೆ. ಮಕ್ಕಳು ಕಲಿಯುವಂಥದ್ದು. ಯಾಕಂದರೆ ಮಕ್ಕಳಲ್ಲಿ ದ್ವೇಷ ಹೇಗೆ ಉಟ್ಕೊಳ್ತದೆ, ಮಕ್ಕಳಲ್ಲಿ ಹಾಗೆ ಪ್ರೀತಿ ಹೇಗೆ ಉಟ್ಕೊಳ್ತದೆ ಅಂತ ಈ ಫಿಲ್ಮ್ ನೋಡಿ ಕಲಿಬೋದಂತ. ಪ್ರತಿಯೊಬ್ಬರು ಮಕ್ಕಳನ್ನು ಕರ್ಕೊಂಬನ್ನಿ. ಈ ಫಿಲ್ಮು 100 ದಿನ ಅಲ್ಲ 1000 ದಿನ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೇನೆ. ಆಲ್ ದ ಬೆಸ್ಟ್.